ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸ್ನೇಹಿತರೆ. ಇವತ್ತು ಡೇಟು 4/2/2026 ಬಂದುಬಿಟ್ಟು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು 24/2/2026 ಸ್ನೇಹಿತರೆ. ಇವತ್ತಿಂದ ಕರೆಕ್ಟಾಗಿ 20 ಡೇಸ್ ಇದೆ ಸ್ನೇಹಿತರೆ. ಬನ್ನಿ ಏನೇನು ಅಪ್ಡೇಟ್ ಆಗಿದೆ ಅಂತ, ಈ ನೋಟಿಫಿಕೇಶನ್ ಏನೇನು ಅಪ್ಡೇಟ್ ಆಗಿದೆ ಅಂತ ನಾನು ನೋಡ್ತಾ ಹೋಗೋಣ. ಹೌ ಟು ಅಪ್ಲೈ ಅಂತ ಹೇಳಿದ್ರೆ UPSC online.nic.in ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಾವು URN ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ನ. ಸೊ ಅಲ್ಲಿ ಹೋಗ್ಬಿಟ್ಟು CIF ಶಾಪ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಅಂದರೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಸೊ ನೋಡಿ ಏನು ಅಪ್ಡೇಟ್ ಆಗಿದೆ ಅಂದರೆ, ಮೇಜರ್ಲಿ ಅಪ್ಡೇಟ್ ಆಗಿರೋದು ಬಂದುಬಿಟ್ಟು ಸ್ನೇಹಿತರೆ ಇಲ್ಲಿದೆ ನೋಡಿ, ಲೈವ್ ಫೋಟೋ ಕ್ಯಾಪ್ಚರಿಂಗ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಈ ನೋಟಿಫಿಕೇಶನಲ್ಲಿ ಅವ್ರು ಹೇಳಿರೋದೇ ಲೈವ್ ಫೋಟೋ ಕ್ಯಾಪ್ಚರ್ ಫಾರ್ ಫಿಲ್ಲಿಂಗ್ ಅಪ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಸೊ ಲಾಸ್ಟ್ ಟೈಮ್ ಇದು ಇರಲಿಲ್ಲ ಸ್ನೇಹಿತರೆ, ಈ ಸಲ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು, ಅದರ ಜೊತೆಗೆ ನಮ್ಮ ಫೋಟೋನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡ್ ಸಿಗ್ನೇಚರ್. ಇದಕ್ಕಿಂತ ಮುಂಚೆ ನೀವು ಯಾರಾದರೂ URN ಪ್ರೊಫೈಲ್ನ ಕ್ರಿಯೇಟ್ ಮಾಡಿರಲಿಲ್ಲ ಅಂದರೆ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ನ ಕ್ರಿಯೇಟ್ ಮಾಡಿರಲಿಲ್ಲ ಅಂದರೆ, ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡುವವರಿದ್ದರೆ ನೀವು ಫಸ್ಟ್ URN ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾರಾದರೂ ನೀವು ಮುಂಚೆನೇ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಮುಂಚೆ ಅಪ್ಲೈ ಮಾಡಿರೋರಿಗೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ಮುಂಚೆ ಅಪ್ಲೈ ಮಾಡಿರೋರಿಗೆ ಹೇಳ್ತೀನಿ ನೋಡಿ, ಬಿಗ್ ಏನು ಅಪ್ಡೇಟ್ ಇದೆ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ನೋಟಿಫಿಕೇಶನಲ್ಲಿ. ಓಕೆನಾ ಸ್ನೇಹಿತರೆ? ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡುವ. ನೋಡಿ, URN ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು, ಮತ್ತು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಡಿಟೇಲ್ ಆಫ್ ಒನ್ ಫೋಟೋ ID ಕಾರ್ಡ್, ಅಂದರೆ ಆಧಾರ್ ಕಾರ್ಡ್ ಆದರೂ ಆಗಲಿ, ವೋಟರ್ ID ಆದರೂ ಆಗಲಿ, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಏನೇ ಅದರ್ ಫೋಟೋ ID ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಂದುಬಿಟ್ಟು 24th February 2026 till 6 PM ಸ್ನೇಹಿತರೆ. ಅಂದರೆ 24 ಡೇಟ್ಗೆ ಅವತ್ತು ಈವ್ನಿಂಗ್ 6 ಗಂಟೆವರೆಗೂ ನಾವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಅಡ್ಮಿಟ್ ಕಾರ್ಡು ಬಂದುಬಿಟ್ಟು 7 days ಬಿಫೋರ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತೇನು ಇದೆ ಅಂತ ನೋಡಿ, ಹೆಲ್ಪ್ ಡೆಸ್ಕ್ ಫಾರ್ ಕ್ಯಾಂಡಿಡೇಟ್. ಅಂದರೆ UPSCಯಲ್ಲಿ ನೀವು ಈ IDಗಾದ್ರೂ ಹೋಗ್ಬಿಟ್ಟು ಇಮೇಲ್ ಮಾಡ್ಬೋದು. ಇಲ್ಲಿ ಇಮೇಲ್ ID ಇದೆ, ಇದಕ್ಕಾದ್ರೂ ಹೋಗ್ಬಿಟ್ಟು ಇದು ಮಾಡ್ಬೋದು. ಇಲ್ಲದಿದ್ರೆ ಇಲ್ಲಿ ನಂಬರ್ ಇದೆ ನೋಡಿ, ಈ ನಂಬರ್ಗಾದರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ, ಹೆಲ್ಪ್ಲೈನ್ ನಂಬರ್ ಅದು, ಕಾಲ್ ಮಾಡಿ ನೀವು ತಿಳ್ಕೊಬೋದು ಸ್ನೇಹಿತರೆ, ಏನಾದರೂ ನಿಮಗೆ ಡೌಟ್ ಇತ್ತಂದರೆ. ಓಕೆ, ಮತ್ತು ನೆಕ್ಸ್ಟ್ ಏನು ಬಿಗ್ ಅಪ್ಡೇಟ್ ಇದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ದ ಕ್ಯಾಂಡಿಡೇಟ್ ಶುಡ್ ರೀಚ್ ದ ವೆನ್ಯೂ ಆಫ್ ದಿ ಎಕ್ಸಾಮಿನೇಷನ್ ವೆಲ್ ಇನ್ ಟೈಮ್ at least 30 minutes prior to the commencement of each session of the examination. ಅಂದರೆ 30 minutes ಬಿಫೋರ್ ನಾವು ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಸೆಂಟರ್ನ ರೀಚ್ ಆಗಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಈ ಸಲ ಅಪ್ಡೇಟ್ ಮಾಡಿರೋದೇ ಫೇಸ್ ಅಥೆಂಟಿಕೇಶನ್ ಫಾರ್ ಕ್ಯಾಂಡಿಡೇಟ್ ಅಟ್ ದಿ ಎಕ್ಸಾಮಿನೇಷನ್ ವೆನ್ಯೂ. ಅಂದರೆ ಲಾಸ್ಟ್ ಟೈಮ್ ಇದು ಇರಲಿಲ್ಲ ಸ್ನೇಹಿತರೆ, ಈ ಸಲ ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಹೆಂಗೆ ನಡೆಸ್ತಾರೆ ನೋಡಿ, ಆ ಥರ ನಡೆಸ್ತಾರೆ. ಸೊ ನಾವು 30 minute ಮುಂಚೆನೇ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ಮೇನ್ ಇದೆಲ್ಲ ಸರ್ವಿಸಸ್ IAS, IPS, IFS, ಸೊ ಇಂಡಿಯನ್ ಆಡಿಟ್, ಅಕೌಂಟ್ ಸರ್ವಿಸ್, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಯಾವುದಿದೆ ಅಂತ ಇದಂತೂ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 933 ಇದೆ ಸ್ನೇಹಿತರೆ. ಅದರಲ್ಲಿ 33 ವ್ಯಾಕೆನ್ಸೀಸು ಬೆಂಚ್ ಮಾರ್ಕ್ ವಿತ್ ಡಿಸಬಿಲಿಟಿ ಅವ್ರಿಗೆ ಕ್ಯಾಟಗರಿಗೆ ಬಿಟ್ಟಿದ್ದಾರೆ, 7 ಇದು ಬ್ಲೈಂಡ್ನೆಸ್ ಬಿಟ್ಟಿದ್ದಾರೆ. ಸೊ ಟೋಟಲ್ ಬಂದುಬಿಟ್ಟು 933 ವ್ಯಾಕೆನ್ಸೀಸ್ ಈ ಸಲ ಬಿಟ್ಟಿರೋದು. ಓಕೆನಾ, ಅದಷ್ಟೇ ನಾವು ಫೋಕಸ್ ಮಾಡುವ. ಅದಾದಮೇಲೆ ಸೆಂಟರ್ಸ್ ಬಂದುಬಿಟ್ಟು ಇಲ್ಲಿದ್ದಾವೆ ನೋಡಿ ಸ್ನೇಹಿತರೆ. ಸೊ ನಮ್ಮದು ಬೆಂಗಳೂರದು ಇದೆ, ಯಾರು ಬೇಗ ಅಪ್ಲೈ ಮಾಡ್ತೀರಿ ಇದೆಲ್ಲ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟರ್ ಸ್ನೇಹಿತರೆ. ದೀಸ್ ಆಲ್ ಆರ್ ಪ್ರಿಲಿಮ್ಸ್ ಎಕ್ಸಾಮ್ ಸೆಂಟ್ರು. ಇದಾದಮೇಲೆ ಇದೆಲ್ಲ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ಸ್: ಅಹಮದಾಬಾದ್, ಐಜ್ವಾಲ್, ಬೆಂಗಳೂರು, ಭೋಪಾಲ್, ಭುವನೇಶ್ವರಿ, ಚಂಡೀಗಢ, ಚೆನ್ನೈ. ಸೊ ಇದು ಮತ್ತೆ ನೋಡಿ, ಇದೊಂದು ಅಪ್ಡೇಟ್ ಆಗಿದೆ ಸ್ನೇಹಿತರೆ, ಫಸ್ಟ್ ಅಪ್ಲೈ ಫಸ್ಟ್ ಅಲಾಟ್ ಅಂತ. ಯಾರು ಬೇಗ ಅಪ್ಲೈ ಮಾಡ್ತೀರಾ ಅವರಿಗೆ ಫಸ್ಟ್ ಅಲಾಟ್ ಆಗುತ್ತೆ ಅಂತ ಇದೊಂದು ಅಪ್ಡೇಟ್ ಮಾಡಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಇನ್ನು ಮೇಜರ್ ಬಂದುಬಿಟ್ಟು
ಸೊ ಇದಂತೂ ಗೊತ್ತು ಸ್ನೇಹಿತರೆ. ಎಲಿಜಿಬಿಲಿಟಿ ಕಂಡೀಷನ್, ನ್ಯಾಷನಾಲಿಟಿ ಅದ ನೋಡಿ. ಏಜ್ ಲಿಮಿಟ್ಸ್ ಬಂದುಬಿಟ್ಟು 21 ಇಯರ್ಸ್ ಮುಗಿದಿರಬೇಕು ಸ್ನೇಹಿತರೆ. ಇಲ್ಲ ಡಿಗ್ರಿ ಫೈನಲ್ ಇಯರ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಈ ಕೆಲವೊಬ್ಬರದು 4 ಇಯರ್ ಡಿಗ್ರಿ ಇರುತ್ತೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರ್ದೆಲ್ಲ. ಸೊ ನೀವು 3 ಇಯರ್ ಡಿಗ್ರಿ ಇತ್ತಂದರೆ 3rd ಇಯರಲ್ಲಿ ಅಪ್ಲೈ ಮಾಡ್ಬೋದು. 4 ಇಯರ್ ಡಿಗ್ರಿ ಇತ್ತಂದರೆ 4th ಇಯರಲ್ಲಿ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ಸ್ ಬಂದುಬಿಟ್ಟು. ಇನ್ನು ಮೇಜರ್ ಅಪ್ಡೇಟ್ಸ್ ಏನಿದೆ, ಸೊ ನೋಟಿಫಿಕೇಶನ್ ಒಂದ್ಸಲ ಓದ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಂಬರ್ ಆಫ್ ಅಟೆಂಪ್ಟ್ಸ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಟೆಂಪ್ಟ್ಸ್ ಇದಾವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನಂಬರ್ ಆಫ್ ಅಟೆಂಪ್ಟ್ಸ್ ಬಂದುಬಿಟ್ಟು SC/STಗೆ ಅನ್ಲಿಮಿಟೆಡ್ ಇದೆ ಸ್ನೇಹಿತರೆ. OBCಗೆ 9 ಅಟೆಂಪ್ಟ್ಸ್ ಇದೆ. PWD ಕ್ಯಾಂಡಿಡೇಟ್ಸ್ಗೆ 9 ಅಟೆಂಪ್ಟ್ಸ್ ಇದೆ ನೋಡಿ ಸ್ನೇಹಿತರೆ. ಇದಾದಮೇಲೆ ಇನ್ನು ಮೇಜರ್ ಏನು ಅಪ್ಡೇಟ್ಸ್ ಇದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಸುಮ್ಮನೆ ವಿಡಿಯೋ ಲೆಂತಿ ಮಾಡೋದು ಬೇಡ ಅಂತ ಅಷ್ಟೇ. ಹೌ ಟು ಅಪ್ಲೈ ಅಂತೂ ಗೊತ್ತು ಸ್ನೇಹಿತರೆ ನಿಮಗೆ. ನೋಡಿ UPSC ನೋಡಿ, ಹೌ ಟು ಅಪ್ಲೈ ಬಂದುಬಿಟ್ಟು ಈ ವೆಬ್ಸೈಟಲ್ಲಿ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹೌ ಟು ಅಪ್ಲೈ ಬಂದುಬಿಟ್ಟು UPSC.online.nic.in ಹೋಗಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಇಲ್ಲಿ ನೋಡಿ URN ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ದಾರೆ. ರಿಜಿಸ್ಟರ್ ನಂಬರ್ URN ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದಾರೆ ಅವರು. ಮತ್ತು ಲೈವ್ ಫೋಟೋ ಕ್ಯಾಪ್ಚರ್ ಫಿಲ್ಲಿಂಗ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್, ಲೈವ್ ಫೋಟೋ ಮತ್ತು ಅಪ್ಲೋಡಿಂಗ್ ಸಿಗ್ನೇಚರು. ಮತ್ತು ನಿಮ್ಮ ಜೊತೆ ಲೈವ್ ಫೋಟೋ ಮತ್ತು ನಿಮ್ಮದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋ ಅದರ ಜೊತೆಗೆ ನಿಮ್ಮ ಈಗ ರೀಸೆಂಟ್ ತೆಗೆಸಿರೋ ಫೋಟೋ ಮತ್ತು ನೀವು ಯಾವಾಗ ಫೋಟೋ ತೆಗೆಸಿರ್ತೀರ ಅದರದ್ದು ಡೇಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಅಪ್ಲೋಡ್ ಸಿಗ್ನೇಚರು ಇಷ್ಟಿರುತ್ತೆ. ಮೇಜರಾಗಿ ಏನೇನಿದೆ, ಏನೇನು ಚೇಂಜಸ್ ಇದೆ ಅಂತ ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಬಂದುಬಿಟ್ಟು 24, ಇದನ್ನು ಹೇಳಿದ್ದೀನಿ. ಸೊ ಇನ್ನು ಬಿಗ್ ಅಪ್ಡೇಟ್ ಏನಿಲ್ಲ. ಏನಾದರೂ ಇದ್ದರೆ ನಾನು ತಿಳಿಸ್ತೀನಿ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಇವಾಗ ಏನಿದೆ ಮ್ಯಾಕ್ಸಿಮಮ್ ಏನು ನನ್ನ ಚೇಂಜಸ್ ಇದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ. ಓಕೆನಾ. ಸೊ ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ಅಂತ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಮೇನ್ಸ್ ಎಕ್ಸಾಮಿನೇಷನಲ್ಲಿ ರಿಟರ್ನ್ ಆ್ಯಂಡ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಲ್ಲಿ ನೋಡಿ, ಸೆಕ್ಷನ್ 2 ಪ್ರಿಲಿಮಿನರಿ ಎಕ್ಸಾಮಿನೇಷನು. ಅದಾದಮೇಲೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, ಪೇಪರ್ A ಮತ್ತು ಪೇಪರ್ B. ಇವೆರಡು ಬಂದುಬಿಟ್ಟು ಬರೀ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಆಮೇಲೆ ಪೇಪರ್ಸ್ ಟು ಬಿ ಕೌಂಟೆಡ್ ಫಾರ್ ಮೆರಿಟ್. ಪೇಪರ್ 1 essay ಬರುತ್ತೆ, ಪೇಪರ್ 2 ಬಂದುಬಿಟ್ಟು GS1, ಪೇಪರ್ 3 ಬಂದುಬಿಟ್ಟು GS3, GS2, ಪೇಪರ್ 4 ಬಂದುಬಿಟ್ಟು GS3, ಪೇಪರ್ 5 ಬಂದುಬಿಟ್ಟು GS4, ಪೇಪರ್ 6 ಬಂದುಬಿಟ್ಟು ಆಪ್ಷನಲ್ 1, ಪೇಪರ್ 7 ಬಂದುಬಿಟ್ಟು ಆಪ್ಷನಲ್ 2 ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಆಪ್ಷನಲ್ನ ಚೂಸ್ ಮಾಡ್ಬೋದಾಗುತ್ತೆ. ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಸೊ ನಿಮಗೆ ಲ್ಯಾಂಗ್ವೇಜ್ ಕನ್ನಡ ಲಿಟ್ರೇಚರು, ಇಂಗ್ಲೀಷ್ ಲಿಟ್ರೇಚರು, ಈ ಥರ ನಿಮ್ಮ ಇದಕ್ಕೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು. ಇಲ್ಲದಿದ್ದರೆ ಅನದರ್ ಸಬ್ಜೆಕ್ಟ್ ಇದೆ ನೋಡಿ, ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ ಮೇನ್ ಎಕ್ಸಾಮಿನೇಷನ್ ನೋಡಿ, ಅಗ್ರಿಕಲ್ಚರು, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗು. ಸೊ ಬೇರೆ ಎಲ್ಲನೂ ಇರುತ್ತೆ. ನೀವು ಯಾವ್ದು ಚೂಸ್ ಮಾಡ್ಕೊಂಡಿರ್ತೀರೋ ಅದನ್ನು ಹಾಕ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದು UPSCದು ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕಿಂತ ಇನ್ನೇನಾದರೂ ಜಾಸ್ತಿ ಅಪ್ಡೇಟ್ ಇದ್ದರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.